ನೋಡೋಣ. ಎಲ್ಲ ಪಕ್ಷದ ಶಾಸಕರುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಕರ ಸಂಕ್ರಾಂತಿಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡಿದ್ದಾರೆ. ಶಾಸಕರಿಗೆ ತಲಾ 10 ಕೋಟಿ ಅನುದಾನವನ್ನ ಘೋಷಿಸಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ಶಾಸಕರಿಗೆ ನೀಡುವ ಅನುದಾನದ ವಿಚಾರದಲ್ಲಿ ಬಿಜೆಪಿ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ವಿಚಾರ ಆಧಾರವಾಗಿಟ್ಕೊಂಡು ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂತ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಅನುದಾನ ನೀಡುವ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಮಾತ್ರವಲ್ಲದೆ ಎಲ್ಲಾ ಪಕ್ಷದ ಶಾಸಕರಿಗೂ ತಲಾ 10 ಕೋಟಿ ಅನುದಾನ ನೀಡುವುದಾಗಿ ಹೇಳಿದ್ದಾರೆ. ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಕೆಲ ಶಾಸಕರು ಕೇವಲ 10 ಕೋಟಿ ಅನುದಾನದಿಂದ ಎಲ್ಲಾ ಅಭಿವೃದ್ಧಿ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ನಂತರ ಮುಖ್ಯಮಂತ್ರಿ ಅವರ ಬಳಿ ಹೆಚ್ಚುವರಿ ಅನುದಾನಕ್ಕೆ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತ ಸಿಎಂ ಸಿದ್ದರಾಮಯ್ಯ ಸದ್ಯ 10 ಕೋಟಿ ರೂಪಾಯಿ ಬಳಕೆ ಮಾಡಿ ಹೆಚ್ಚುವರಿ ಹಣಕ್ಕೆ ಫೆಬ್ರವರಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಶಾಸಕರಿಗೆ ಅವರ ಕ್ಷೇತ್ರದಲ್ಲೇ ಕೆಲಸವನ್ನ ಮಾಡಲಿಕ್ಕೆ ಅನುದಾನ ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವರು ಕೇವಲ ನಾಮಕಾವಸ್ಥೆ ಶಾಸಕರಾಗ್ತಾರೆ. ಯಾವ ಊರಲ್ಲೂ ಒಂದು ರಸ್ತೆ ಮಾಡ್ಲಿಕ್ಕಾಗಲ್ಲ ಅಥವಾ ಒಂದು ಸಮುದಾಯ ಭವನಕ್ಕೆ ನೆರವು ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ ಕೇವಲ ಹುಟ್ಟುಹಬ್ಬ ಮದುವೆ ತಿಥಿಗೆ ಹೋಗುವಂತ ಶಾಸಕರಾಗಿ ಮಾತ್ರ ಉಳಿಬೇಕಾಗತ್ತೆ. ಶಾಸಕರು ಅನುದಾನವನ್ನು ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳ ಬಳಿ ಬೇಡಿಕೆಯನ್ನು ಇಡ್ತಾ ಇದ್ರು. ಅವರಿಗೆ ವರ್ಷಕ್ಕೆ ಅನುದಾನ ಸಿಗುತ್ತೆ. ಆದರೆ ಈಗ ಕೊಡ್ತಿರ್ತಕ್ಕಂಥ ಅನುದಾನ ಇದು ವಾರ್ಷಿಕವಾಗಿ ಕೊಡ್ತಾ ಇದ್ದಂಥ ಅನುದಾನವೋ ಅಥವಾ ಅದಕ್ಕೆ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಅನುದಾನವೋ ಸ್ವಲ್ಪ ಸ್ಪಷ್ಟತೆ ಆಗಬೇಕಾಗಿದೆ. ಆದರೆ ಶಾಸಕರಿಗೆ ಅನುದಾನ ಇಲ್ಲದೇನೆ ಜನರ ಮಧ್ಯೆ ಅವರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲಸ ಮಾಡಬೇಕು. ಪ್ರತಿ ಊರಿನಿಂದನೂ ಒಂದು ಮನವಿ ಪತ್ರ ಇಟ್ಕೊಂಡು ಬರ್ತಾರೆ. ಒಂದು ರಸ್ತೆ ಸರಿ ಮಾಡಿಸಿ ಅಂತಾರೆ, ಒಂದು ಚರಂಡಿ ಮಾಡಿಸಿ ಅಂತಾರೆ, ಮತ್ತೊಂದಿನ ಕೊಡ್ತಾರೆ, ಒಂದು ಸಮುದಾಯ ಭವನಕ್ಕೆ ನೆರವಾಗಿ ಅಂತಾರೆ, ಅಥವಾ ಸ್ಮಶಾನಕ್ಕೆ ಜಾಗ ಕೊಡಿಸಿ ಜಾಗ ಖರೀದಿ ಮಾಡ್ಬೇಕಂತಾರೆ. ಏನೇನಾದರೂ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬರ್ತಾರೆ. ಶಾಸಕರ ಬಳಿ ಅನುದಾನ ಇರಬೇಕಾಗತ್ತೆ. ಆ ಅನುದಾನವನ್ನು ಇವರು ಎಲ್ಲ ಕಡೆನೂ ಹಂಚಬೇಕಾಗತ್ತೆ. ಜನರ ವಿಶ್ವಾಸವನ್ನು ಪಡಬೇಕಾಗತ್ತೆ. ಹಾಗಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 10 ಕೋಟಿ ರೂಪಾಯಿ ಅನುದಾನವನ್ನು, ಒಬ್ಬ ಶಾಸಕರಿಗೆ 10 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಆದರೂ ಸಹ ಶಾಸಕರು ಕಡಿಮೆ ಇದು ಜಾಸ್ತಿ ಮಾಡಿ ಅಂತ ಹೇಳಿದರೆ ಅದಕ್ಕೆ ನೀವು 10 ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ರಿ, ಮತ್ತೆ ಪ್ರಸ್ತಾವನೆ ಕೊಡಿ, ನೋಡೋಣಂತೆ ಮತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಪ್ರತಿ ಶಾಸಕರಿಗೂ 10 ಕೋಟಿ ರೂಪಾಯಿ ಅನುದಾನ ಸಾರ್ವಜನಿಕ ಬಳಕೆಗಾಗಿ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಸಿಗ್ತಾ ಇದೆ. ಇದನ್ನು ಕಾಂಗ್ರೆಸ್ ಸಿಎಲ್ಪಿ ಸಭೆಯಲ್ಲಿ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ.